ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ನ ಮತ್ತೊಂದು ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ನ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡೋಣ. ಹಲವರು ಪ್ರಶ್ನೆ ಮಾಡ್ತಾ ಇರ್ತೀರಿ ಈ ಟಾಪಿಕ್ ಬಗ್ಗೆ ತಿಳಿಸ್ಕೊಡಿ ಅಂತ. ಇವನ್ ನಿನ್ನೆ ಕೂಡ ಕೆಲವರು ಪ್ರಶ್ನೆ ಮಾಡಿದ್ದೀರಿ. ಹಾಗಾಗಿ ಈ ವಿಷಯವನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನೋಡೋಣ ಯಾವ ಟಾಪಿಕ್, ಏನೆಲ್ಲ ಅಡ್ವಾಂಟೇಜಸ್ ಇದೆ, ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ, ರಿಸ್ಕ್ ಯಾವ ರೀತಿ ಇರುತ್ತೆ, ಎಲ್ಲದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವುದಾದ್ರೂ ಸ್ಟಾಕ್ ಅನ್ನ ಮೆನ್ಷನ್ ಮಾಡಿದ್ರೆ ಅದು ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಟಾಪಿಕ್ಗೆ ಹೋಗೋದಕ್ಕೆ ಮುಂಚೆ ನಮ್ಮ ತರಬೇತಿ ಕಾರ್ಯಕ್ರಮದ ಬಗ್ಗೆ ಇಂಟ್ರೆಸ್ಟ್ ಇರೋರು ಡೀಟೇಲ್ಸ್ ಇಲ್ಲಿದೆ. ಇನ್ನು ಹೆಚ್ಚಿನ ಮಾಹಿತಿಯನ್ನ ನಿಮಗೆ ಇಮೇಲ್ ಮೂಲಕ ಒದಗಿಸ್ತೀವಿ. ಇಂಟ್ರೆಸ್ಟ್ ಇರೋರು ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಇಮೇಲ್ ಐಡಿ ಇದೆ, ಸಂಪರ್ಕ ಮಾಡಬಹುದು. ಜೊತೆಗೆ ಇದು ಪ್ಯೂರ್ಲಿ ಬಿಗಿನರ್ಸ್ಗೆ ಡಿಸೈನ್ ಮಾಡಿರುವಂತದ್ದು. ಈಗಾಗಲೇ ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಮಾರ್ಕೆಟ್ ಅಲ್ಲಿ ಅಂತಂದ್ರೆ ಅಂಥವ್ರಿಗೆ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನೀವು ಇತ್ತೀಚೆಗೆ ಮಾರ್ಕೆಟ್ಗೆ ಎಂಟರ್ ಆಗಿದೆ ಲಾಸ್ಟ್ 6 months ಅಲ್ಲಿ ಅಥವಾ 1 year ಅಲ್ಲಿ ಅಥವಾ 2 years ಅಲ್ಲಿ, ಅಂತವರಿಗೆ ತುಂಬಾನೇ ಅನುಕೂಲ ಆಗುವಂತದ್ದು. ಇಂಟ್ರೆಸ್ಟ್ ಇರೋರು ಸಂಪರ್ಕಿಸಬಹುದು. ಇನ್ನು ಹೆಚ್ಚಿನ ಮಾಹಿತಿಯನ್ನ ಇಮೇಲ್ ಮೂಲಕ ಕೊಡುತ್ತೇವೆ. ಇನ್ನು ಇವತ್ತಿನ ಟಾಪಿಕ್ ಕಡೆ ಬರೋದಾದ್ರೆ ಸ್ಮಾಲ್ ಕೇಸಸ್ಗೆ ಸಂಬಂಧಪಟ್ಟಂತೆ. ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ಸ್ಮಾಲ್ ಕೇಸಸ್ ಬಗ್ಗೆ ಕೇಳಿರ್ತೀರಿ. ಕೆಲವರಿಗೆ ಈಗಾಗಲೇ ಗೊತ್ತಿರಬಹುದು, ಇನ್ನು ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು. ಇವತ್ತಿನ ಈ ವಿಡಿಯೋ ನೋಡಿದ ನಂತರ ನಿಮಗೆ ಇರುವಂತಹ ಡೌಟ್ಸ್ ಎಲ್ಲಾನು ಕೂಡ ಕ್ಲಿಯರ್ ಆಗುತ್ತೆ. ಸ್ಮಾಲ್ ಕೇಸಸ್ ಏನು, ಅದರ ಅಡ್ವಾಂಟೇಜಸ್ ಏನು, ಅದು ಹೇಗೆ ವರ್ಕ್ ಆಗುತ್ತೆ, ಡಿಸ್ಅಡ್ವಾಂಟೇಜಸ್ ಏನು, ರಿಸ್ಕ್ ಏನು, ಎಲ್ಲವೂ ಕೂಡ ನೋಡ್ತಾ ಹೋಗೋಣ. ಸಿಂಪ್ಲಿಫೈಡ್ ಮಾಡಿ ನಾನು ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೀನಿ ನಿಮಗೆ. ಮೊದಲಿಗೆ ವಾಟ್ ಈಸ್ ಸ್ಮಾಲ್ ಕೇಸ್? ಸ್ಮಾಲ್ ಕೇಸಸ್ ಅಂತಂದ್ರೆ ಇಲ್ಲಿ ಬಾಸ್ಕೆಟ್ ಆಫ್ ಸ್ಟಾಕ್ಸ್ ಇರುತ್ತೆ. ಅಂದ್ರೆ ಕೆಲವೊಂದು ಷೇರುಗಳನ್ನ ಸ್ಟಡಿ ಮಾಡಿ ಈ ಷೇರುಗಳಲ್ಲಿ ಹೂಡಿಕೆ ಮಾಡಬಹುದು ಅಂತ ಒಂದು ಲಿಸ್ಟ್ ಮಾಡ್ತಾರೆ. ಅದರಲ್ಲಿ ಇವನ್ ETF ಗಳು ಕೂಡ ಇರಬಹುದು. ಜೊತೆಗೆ ಒಂದು ಸ್ಪೆಸಿಫಿಕ್ ಥೀಮ್ ಅಥವಾ ಐಡಿಯಾ ಅಥವಾ ಸ್ಟ್ರಾಟಜಿ ಮೇಲೆ ಇದನ್ನ ಪ್ರಿಪೇರ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಥೀಮ್ ಅಂತಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಥೀಮ್ ಆಗ್ಬೋದು, ಡಿಫೆನ್ಸ್ ಆಗ್ಬೋದು. ಈ ರೀತಿ ಸ್ಪೆಸಿಫಿಕ್ ಥೀಮ್ ಮೇಲೂ ಕೂಡ ಇರುತ್ತೆ. ಹಾಗೆ ಟಾಪ್ 50 ಕಂಪನೀಸ್ ಅಥವಾ ಟಾಪ್ 100 ಕಂಪನೀಸ್, ಈ ರೀತಿಯಾಗಿ ಕೂಡ ಸ್ಮಾಲ್ ಕೇಸಸ್ ಅವೈಲೇಬಲ್ ಇರುತ್ತೆ. ಇದು ಒಂಥರ ರೆಡಿಮೇಡ್ ಪೋರ್ಟ್ಫೋಲಿಯೋಸ್. ಜೊತೆಗೆ ಇದನ್ನ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಟೀಮ್ಸ್ ಪ್ರಿಪೇರ್ ಮಾಡಿರ್ತಾರೆ. ಇದು ಆಲ್ಮೋಸ್ಟ್ ಅಕ್ರಾಸ್ ಪ್ಲಾಟ್ಫಾರ್ಮ್ ಗಳಲ್ಲಿ ಅಥವಾ ಬ್ರೋಕರೇಜಸ್ ಹತ್ರ ಅವೈಲೇಬಲ್ ಇದೆ. ಇದು ಝರೋದಾ ಆಗ್ಬೋದು, HDFC ಸೆಕ್ಯೂರಿಟೀಸ್ ಆಗ್ಬೋದು, ಗ್ರೋ ಆಗ್ಬೋದು, ಅಪ್ ಸ್ಟಾಕ್ಸ್ ಆಗ್ಬೋದು, ICICI ಡೈರೆಕ್ಟ್ ಆಗ್ಬೋದು, ಎಲ್ಲರೂ ಕೂಡ ಇವುಗಳನ್ನ ಪ್ರೊವೈಡ್ ಮಾಡ್ತಾರೆ. ಹಾಗೆ ಸ್ಮಾಲ್ ಕೇಸಸ್ ಅಂತಂದ್ರೆ ನೀವು ಡೈರೆಕ್ಟ್ ಸ್ಟಾಕ್ ಗಳನ್ನೇ ಹೋಲ್ಡ್ ಮಾಡ್ತೀರಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ. ಮ್ಯೂಚುವಲ್ ಫಂಡ್ ತರ ಏನು NAVs ಹೋಲ್ಡ್ ಮಾಡೋದಿಲ್ಲ. ಇಂಡೈರೆಕ್ಟ್ ಆಗಿ ಇಲ್ಲಿ ಡೈರೆಕ್ಟ್ ಸ್ಟಾಕ್ ಗಳೇ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಇರುತ್ತವೆ. ಜೊತೆಗೆ ಕಂಪ್ಲೀಟ್ ಓನರ್ಶಿಪ್ ಅಂಡ್ ಕಂಟ್ರೋಲ್ ನಿಮ್ಮ ಹತ್ರನೇ ಇರುತ್ತೆ ಸ್ಮಾಲ್ ಕೇಸಲ್ಲಿ. ಒಟ್ಟಿನಲ್ಲಿ ಸ್ಮಾಲ್ ಕೇಸ್ ಅಂತಂದ್ರೆ ಸ್ಪೆಸಿಫಿಕ್ ಥೀಮ್ ಮೇಲೆ ಪ್ರಿಪೇರ್ ಮಾಡಿರುವಂತ ಗ್ರೂಪ್ ಆಫ್ ಸ್ಟಾಕ್ಸ್ ಇರುತ್ತೆ. ಆ ಸ್ಟಾಕ್ಸ್ ಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಸ್ಮಾಲ್ ಕೇಸಸ್ ಅಂತಾರೆ ಮಾರ್ಕೆಟ್ ಅಲ್ಲಿ. ಹಾಗಾದ್ರೆ ಈ ಸ್ಮಾಲ್ ಕೇಸಸ್ ಹೇಗೆ ವರ್ಕ್ ಆಗುತ್ತೆ? ನಾನು ಅವಾಗಲೇ ಹೇಳಿದಾಗೆ ಒಂದು ಸ್ಪೆಸಿಫಿಕ್ ಥೀಮ್ ನ ಮೇಲೆ ಇದನ್ನ ಆಯ್ಕೆ ಮಾಡಿರ್ತಾರೆ. ಅದು ಟಾಪ್ 100 ಸ್ಟಾಕ್ಸ್ ಆಗ್ಬೋದು, EV ಅಂಡ್ ಗ್ರೀನ್ ಎನರ್ಜಿ ಆಗ್ಬೋದು, ಅಥವಾ ಬ್ಯಾಂಕಿಂಗ್ ಟೈಟನ್ಸ್ ಆಗ್ಬೋದು, ಅಥವಾ ಬೇರೆ ಯಾವುದೇ ಥೀಮ್ ಆಗ್ಬೋದು, ಡಿಫೆನ್ಸ್, ಫಾರ್ಮಾ, ಈ ರೀತಿಯಾಗಿ ವೇರಿಯಸ್ ಥೀಮ್ಸ್ ನ ಮೇಲೆ ಇದನ್ನ ರೆಡಿ ಮಾಡಿರ್ತಾರೆ. ಜೊತೆಗೆ ನೀವು 1 ಕ್ಲಿಕ್ ಅಲ್ಲೇ ಎಲ್ಲ ಸ್ಟಾಕ್ ಗಳನ್ನು ಪರ್ಚೇಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ 10 ಸ್ಟಾಕ್ಸ್ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ಇಷ್ಟು ಅಮೌಂಟ್ ಆಗುತ್ತೆ ಅಂತ ಇರುತ್ತೆ. ಎಲ್ಲ ಸ್ಟಾಕ್ ಗಳ ಪ್ರೈಸ್ ನ ನೋಡಿದ ನಂತರ ಮಿನಿಮಮ್ ಇಷ್ಟು ಇನ್ವೆಸ್ಟ್ಮೆಂಟ್ ಅಂತ ಇರುತ್ತೆ. ಅದು 1 ಲಕ್ಷ ಇರಬಹುದು, 1.5 ಲಕ್ಷ ಇರಬಹುದು, 2 ಇರಬಹುದು, 5 ಇರಬಹುದು. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂತ ಇಷ್ಟಿರುತ್ತೆ. ಮಿನಿಮಮ್ ಆದ್ರೂ ಮಾಡಬಹುದು, ಅಥವಾ ನೀವು ಅದಕ್ಕಿಂತ ಜಾಸ್ತಿ ಕೂಡ ಡಬಲ್ ಕೂಡ ಮಾಡ್ಕೊಂಡು ಹೂಡಿಕೆ ಮಾಡಬಹುದಾಗಿರುತ್ತೆ. 1 ಕ್ಲಿಕ್ ಅಲ್ಲಿ ಎಲ್ಲ ಷೇರುಗಳನ್ನು ಕೂಡ ಬೈ ಮಾಡಬಹುದಾಗಿರುತ್ತೆ. ಇನ್ನು ಪೀರಿಯಾಡಿಕ್ ರೀಬ್ಯಾಲೆನ್ಸಿಂಗ್ ಇರುತ್ತೆ. ಇಲ್ಲಿ 3 to 6 months ಅಲ್ಲಿ ಇವುಗಳನ್ನ ರೀಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ. ಅಂದ್ರೆ ಸ್ಟಡಿ ಮಾಡ್ತಾರೆ, ಏನಾದ್ರೂ ಚೇಂಜಸ್ ಮಾಡಬೇಕಾ ಅಥವಾ ವೇಟೇಜ್ ಏನಾದ್ರೂ ಚೇಂಜಸ್ ಮಾಡಬೇಕಾ, ಈ ರೀತಿಯಾಗಿ ಬದಲಾವಣೆಗಳನ್ನ ಮಾಡ್ತಾ ಇರ್ತಾರೆ ಆಗಾಗ. ಒಟ್ಟಿನಲ್ಲಿ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲೇ ಶೇರ್ಗಳಿರುತ್ತೆ. ಜೊತೆಗೆ ಕಂಪನಿಗಳು ಡಿವಿಡೆಂಡ್ ಕೊಟ್ರೆ ನಿಮಗೆ ಬರುತ್ತೆ, ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಬರುತ್ತೆ. ಮ್ಯೂಚುವಲ್ ಫಂಡ್ ತರ NAVs ಅಲ್ಲಿ ಅಡ್ಜಸ್ಟ್ ಆಗೋದಿಲ್ಲ. ಜೊತೆಗೆ ವೋಟಿಂಗ್ ರೈಟ್ಸ್ ಕೂಡ ನಿಮಗೆ ಇರುತ್ತೆ. ಕಂಪನಿ ಏನಾದ್ರೂ ಡಿಸಿಷನ್ ತಗೊಳ್ಳುವಾಗ ವೋಟಿಂಗ್ ಮಾಡಬಹುದು. ನಂತರ ಕಾರ್ಪೊರೇಟ್ ಆಕ್ಷನ್ಸ್ ಏನಾದ್ರೂ ಬಂದ್ರೆ, ಅಂದ್ರೆ ಬೋನಸ್ ಸ್ಪ್ಲಿಟ್ ಏನಾದ್ರೂ ಬಂದ್ರೆ ಅದು ಕೂಡ ಡೈರೆಕ್ಟ್ ಆಗಿ ನಿಮಗೆ ಸಿಗುತ್ತೆ. ಡೈರೆಕ್ಟ್ ಓನರ್ಶಿಪ್ ಇರುತ್ತೆ. ಇಲ್ಲಿ ಯಾವುದೇ ರೀತಿಯ ಮಿಡ್ಲ್ ಮ್ಯಾನ್ ಇರೋದಿಲ್ಲ. ಇನ್ನು ಸ್ಮಾಲ್ ಕೇಸ್ ನ ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ. ಫಾರ್ ಎಕ್ಸಾಂಪಲ್, ಒಂದು ರೂರಲ್ ಕನ್ಸಂಪ್ಷನ್ ಥೀಮ್ಗೆ ಸಂಬಂಧಪಟ್ಟಂತೆ ಒಂದು ಸ್ಮಾಲ್ ಕೇಸ್ ರೆಡಿ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಕೆಲವೊಂದು ಸ್ಟಾಕ್ ಗಳನ್ನ ಎಕ್ಸಾಂಪಲ್ ಗೆ ತಗೊಳ್ತಾ ಇದ್ದೀನಿ. ಐ ಆಮ್ ನಾಟ್ ರೆಕಮೆಂಡಿಂಗ್ ಎನಿ ಆಫ್ ದಿ ಸ್ಟಾಕ್ಸ್, ಜಸ್ಟ್ ಫಾರ್ ಎಕ್ಸಾಂಪಲ್. ರೂರಲ್ ಕನ್ಸಂಪ್ಷನ್ ಸ್ಮಾಲ್ ಕೇಸ್ ತಗೊಂಡಿದೆ ಅಂತಂದ್ರೆ ಅಲ್ಲಿ 3 ಸ್ಟಾಕ್ಸ್ ಅನ್ನು ಅವರು ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಸ್ಮಾಲ್ ಕೇಸ್ ಮ್ಯಾನೇಜರ್ಸ್ ಹಿಂದೂಸ್ತಾನ್ ಯೂನಿಲಿವರ್, ITC ಹಾಗೂ ಬ್ರಿಟಾನಿಯಾ.
ಈ ರೀತಿ 3 ಸ್ಟಾಕ್ಗಳನ್ನ ಕೊಟ್ಟಿದ್ದಾರೆ. ಅಂದರೆ ಅದರಲ್ಲಿ HULಗೆ 40% ವೆಯ್ಟೇಜ್ ಇದೆ ಅಂತ ಇಟ್ಕೊಳ್ಳಿ. ವೆಯ್ಟೇಜ್ 40%, ಹಾಗೆ ITCಗೆ 30%, ನಂತರ ಬ್ರಿಟಾನಿಯಾಗೆ 30%. ಸೊ ಈ ರೀತಿಯಾಗಿ ವೆಯ್ಟೇಜ್ ಕೊಟ್ಟಿದ್ದಾರೆ ಅಂತಂದರೆ ಇನ್ ಕೇಸ್ ಅಲ್ಲಿ ನೀವು 10,000 rupees ಹೂಡಿಕೆ ಮಾಡಕ್ಕೆ ಹೋಗ್ತಾ ಇದ್ದೀರಿ ಅಂತಂದರೆ ಹಾಗೇನಾಗುತ್ತೆ, 4,000 rupees HULಗೆ ಹೋಗುತ್ತೆ, 3,000 rupees ITCಗೆ ಹೋಗುತ್ತೆ, 3,000 rupees ಬ್ರಿಟಾನಿಯಾಗೆ ಹೋಗುತ್ತೆ. ಯಾಕಂದರೆ 30% and 40% ವೆಯ್ಟೇಜ್ ಇರೋದ್ರಿಂದ ಈ ರೀತಿಯಾಗಿ ಡಿವೈಡ್ ಆಗುತ್ತೆ ನಿಮ್ಮ ಹೂಡಿಕೆಯ ಹಣ. ಯಾಕಂದ್ರೆ ಅಲ್ಲಿ ಡಿಫೈನ್ ಮಾಡಿರ್ತಾರೆ ಎಷ್ಟು ಪರ್ಸೆಂಟೇಜು ಈ ಸ್ಟಾಕ್ ಹೋಗ್ಬೇಕು ಅಂತ. ಹಾಗಾಗಿ ಈ ರೀತಿಯಾಗಿ ಡಿವೈಡ್ ಆಗುತ್ತೆ ನಿಮ್ಮ ಹೂಡಿಕೆ. ಹಾಗೆ ರೀಬ್ಯಾಲೆನ್ಸಿಂಗ್ ಕೂಡ ಮಾಡ್ತಾ ಇರ್ತಾರೆ ಆಗಾಗ, ಅದನ್ನು ನಾವು ನೋಡೋಣ. ನೆಕ್ಸ್ಟ್ ರೀಬ್ಯಾಲೆನ್ಸಿಂಗ್ ಪ್ರೋಸೆಸ್ ಹೇಗಿರುತ್ತೆ, ಕ್ವಾರ್ಟರ್ಲಿ ರಿವ್ಯೂ ಮಾಡ್ತಾರೆ. ಅಂದರೆ 3 to 6 months ಒನ್ಸ್ ರಿವ್ಯೂ ಮಾಡ್ತಾ ಇರ್ತಾರೆ ಕಂಪನಿಗಳನ್ನು. ಇನ್ ಕೇಸ್ ಅಲ್ಲಿ ಏನಾದರೂ ಬದಲಾವಣೆಗಳಾದರೆ ಅದನ್ನು ಅಪ್ಡೇಟ್ ಮಾಡ್ತಾರೆ, ಪೋರ್ಟ್ಫೋಲಿಯೋ ಅಪ್ಡೇಟ್. ಫಾರ್ ಎಕ್ಸಾಂಪಲ್ ITCಯನ್ನು ತೆಗೆದು ಡಾಬರ್ ಆಡ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಅವಾಗ ನಾವೇನು ಮಾಡಬೇಕಾಗುತ್ತೆ, ITCಯನ್ನು ಮಾರಾಟ ಮಾಡಬೇಕಾಗುತ್ತೆ, ಡಾಬರನ್ನು ತಗೊಳ್ಬೇಕಾಗುತ್ತೆ ಪೋರ್ಟ್ಫೋಲಿಯೋಗೆ. ಮ್ಯಾನೇಜರ್ಸ್ ಪೋರ್ಟ್ಫೋಲಿಯೋ ಅಪ್ಡೇಟ್ ಮಾಡಿದಂಥ ಸಂದರ್ಭದಲ್ಲಿ ಇದನ್ನು ಮ್ಯಾನ್ಯುಯಲ್ ಆಗಿ ನಾವೇ ಮಾಡಬೇಕು. ಯೂಶುವಲಿ ಅವರು ಬದಲಾವಣೆಗಳನ್ನು ಮಾಡಿದಾಗ ನಮಗೆ ನೋಟಿಫಿಕೇಶನ್ ಬರುತ್ತೆ, ಇಮೇಲ್ ಮೂಲಕ ಬರ್ಬೋದು ಅಥವಾ ಮೊಬೈಲ್ ಮೆಸೇಜ್ ಮೂಲಕ ಬರ್ಬೋದು, ನೋಟಿಫಿಕೇಶನ್ ಬರುತ್ತೆ. ಅದನ್ನು ನೋಡಿದ ನಂತರ ನಾವೇ ಮ್ಯಾನ್ಯುಯಲ್ ಆಗಿ ಮಾಡಬೇಕಾಗುತ್ತೆ. ಜೊತೆಗೆ ನೀವು ಮಾಡಲೇಬೇಕು ಕಂಪಲ್ಸರಿ ಅಂತ ಏನಿಲ್ಲ. ಫಾರ್ ಎಕ್ಸಾಂಪಲ್ ಅವರು ಕೊಟ್ಟ ಶೇರ್ಗಿಂತೂ ಇರೋದೇ ಬೆಟರ್ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಅದನ್ನೇ ವರ್ಡ್ ಮಾಡ್ಬೋದು. ಆ ಅಧಿಕಾರ ಕೂಡ ನಿಮಗೆ ಇರುತ್ತೆ. ಜೊತೆಗೆ 1 click ರೀಬ್ಯಾಲೆನ್ಸಿಂಗ್ ಅನ್ನು ಕೂಡ ಮಾಡ್ಬೋದಾಗಿರುತ್ತೆ. ಅದು ಕೂಡ ಆಗತ್ತೆ ನೀವು ಅಪ್ರೂವ್ ಕೊಟ್ರೆ ಚೇಂಜಸ್ಗೆ. ಇಲ್ಲಿ ಮ್ಯೂಚುವಲ್ ಫಂಡ್ಸ್ಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಸ್ಮಾಲ್ ಕೇಸಸ್ಗೆ ಮ್ಯೂಚುವಲ್ ಫಂಡ್ಸಲ್ಲಿ ರೀಬ್ಯಾಲೆನ್ಸಿಂಗ್ ಆಟೋಮೆಟಿಕಲಿ ಆಗ್ತಾ ಇರುತ್ತೆ, ಫಂಡ್ ಮ್ಯಾನೇಜರ್ಸ್ ಯಾವಾಗೆಲ್ಲ ನಿರ್ಧಾರವನ್ನು ತಗೊಳ್ತಾರೋ ಆಗ. ಆದರೆ ಸ್ಮಾಲ್ ಕೇಸಸ್ಸಲ್ಲಿ ಸ್ಮಾಲ್ ಕೇಸ್ ಮ್ಯಾನೇಜರ್ ನಿರ್ಧಾರವನ್ನು ತಗೊಂಡ್ಮೇಲೆ ನಿಮಗೆ ತಿಳಿಸ್ತಾರೆ, ನೀವು ಅಲ್ಲಿ ಮ್ಯಾನ್ಯುಯಲ್ ಆಗಿ ಮಾಡಬೇಕಾಗುತ್ತೆ. ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಚೇಂಜಸ್ ಮಾಡ್ಕೊಳ್ಬೋದು, ರಿಜೆಕ್ಟ್ ಮಾಡಿ ಹಳೆಯದನ್ನೇ ಕಂಟಿನ್ಯೂ ಕೂಡ ಮಾಡ್ಬೋದು. ಈ ಅಧಿಕಾರ ಕೂಡ ಇರುತ್ತೆ. ಬಟ್ ಮ್ಯಾನ್ಯುಯಲ್ ಆಗಿ ನೀವೇ ಚೇಂಜಸ್ ಅನ್ನ ಮಾಡಬೇಕಾಗುತ್ತೆ, ಯಾಕಂದ್ರೆ ನಿಮ್ಮ ಕಂಟ್ರೋಲಲ್ಲೇ ಇರುತ್ತೆ ಹೋಲ್ ಇನ್ವೆಸ್ಟ್ಮೆಂಟ್. ಹಾಗಾಗಿ ಅದೇ ಮ್ಯೂಚುವಲ್ ಫಂಡ್ ಅಲ್ಲಾದ್ರೆ ಫಂಡ್ ಮ್ಯಾನೇಜರ್ಸ್ ಕಂಟ್ರೋಲಲ್ಲಿ ಇರುತ್ತೆ, ನಿಮಗೆ ಕಂಟ್ರೋಲ್ ಇರೋದಿಲ್ಲ. ಫಂಡ್ ಸೆಲೆಕ್ಟ್ ಮಾಡೋದಷ್ಟೇ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ, ಉಳಿದದ್ದು ಸ್ಟಾಕ್ ಸೆಲೆಕ್ಟ್ ಮಾಡೋದು, ಚೇಂಜಸ್ ಮಾಡ್ಕೊಳ್ಳೋದು ಎಲ್ಲನೂ ಕೂಡ ಅವ್ರ ಕೈಲಿರುತ್ತೆ. ಹಾಗಾಗಿ ಅಲ್ಲಿ ನಿಮಗೆ ಕಂಟ್ರೋಲ್ ಇರೋದಿಲ್ಲ, ಇಲ್ಲಿ ನಿಮಗೆ ಡೈರೆಕ್ಟ್ ಕಂಟ್ರೋಲ್ ಇರುತ್ತೆ. ಇನ್ನು ಸ್ಮಾಲ್ ಕೇಸಸ್ ಯಾರಿಗೆಲ್ಲ ಸರಿ ಹೊಂದುತ್ತೆ ಆ ವಿಚಾರಕ್ಕೆ ಬಂದರೆ, ಹೊಸ ಇನ್ವೆಸ್ಟರ್ಸ್ ಯಾರು ಇತ್ತೀಚೆಗೆ ಮಾರ್ಕೆಟ್ಗೆ ಬಂದಿರ್ತಾರೋ, ಯಾರು ರೆಡಿಮೇಡ್ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೋ ಅಂಥವ್ರಿಗೆ ಇದು ಸರಿ ಹೊಂದುತ್ತೆ. ಯಾಕಂದರೆ ಅದರ ಹಿಂದೆ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಇರ್ತಾರೆ, ಅವರುಗಳು ಆಯ್ಕೆ ಮಾಡಿರ್ತಾರೆ ಕಂಪನಿಗಳನ್ನು. ಹಾಗಾಗಿ ನ್ಯೂ ಇನ್ವೆಸ್ಟರ್ಸ್ಗೆ ಇದು ಚೆನ್ನಾಗಿ ಹೊಂದಿಕೆ ಆಗುತ್ತೆ. ಇನ್ನು ಥಮ್ಯಾಟಿಕ್ ಇನ್ವೆಸ್ಟರ್ಸ್ ಅಂದರೆ ಸ್ಪೆಸಿಫಿಕ್ ಥೀಮ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡ್ರೆ ಅದು PSU ಆಗ್ಬೋದು, ಅಥವಾ ಗ್ರೀನ್ ಎನರ್ಜಿ ಆಗ್ಬೋದು, ಅಥವಾ ಡಿಫೆನ್ಸ್ ಆಗ್ಬೋದು, ಅಥವಾ ಫಾರ್ಮಾ ಆಗ್ಬೋದು. ಈ ರೀತಿ ಸ್ಪೆಸಿಫಿಕ್ ಥೀಮ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರೆ ಅಂಥವರು ಕೂಡ ಇದನ್ನು ನೋಡ್ಬೋದು. ಇನ್ನು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ 3 to 5 years ಅಥವಾ ಅದಕ್ಕಿಂತ ಜಾಸ್ತಿ ಹಾರಿಸನ್ ಇಟ್ಕೊಂಡಿರುವಂಥ ಇನ್ವೆಸ್ಟರ್ಸ್, ಅದರಲ್ಲೂ ಪ್ರೊಫೆಷನಲ್ ಸ್ಟ್ರಾಟಜಿ ಬೇಕು ಅಂತ ಇರುವವರು ಆಯ್ಕೆ ಮಾಡ್ಬೋದು. ಇನ್ನು DIY ಡೂ ಇಟ್ ಯುವರ್ ಸೆಲ್ಫ್ ಪ್ಲಸ್ ಗೈಡೆನ್ಸ್ ಸೀಕರ್ಸ್, ನಿಮಗೆ ಗೈಡೆನ್ಸು ಬೇಕು ಆದರೆ ಅದನ್ನು ನಾನೇ ನನ್ನ ಕೈಯಾರೇನೆ ಮಾಡಬೇಕು ಅಂದ್ಕೊಳ್ಳೋರು, ಅವ್ರಿಗೂ ಕೂಡ ಇದು ಪರ್ಫೆಕ್ಟ್ ಆಗಿರುತ್ತೆ. ಯಾಕಂದರೆ ರಿಸರ್ಚ್ ಅಂಡ್ ಕ್ಯೂರೇಷನ್ ಎಕ್ಸ್ಪರ್ಟ್ಸ್ ಮಾಡ್ತಾರೆ, ಬಟ್ ಡಿಸಿಷನ್ ಅನ್ನು ನೀವು ಮಾಡ್ತೀರಿ. ಇನ್ನು ಸ್ಮಾಲ್ ಕೇಸಸ್ ಹಾಗೂ ಮ್ಯೂಚುವಲ್ ಫಂಡ್ಸ್ ಅನ್ನು ನಾವು ಕಂಪೇರ್ ಮಾಡಿದ್ರೆ ಮೇಜರ್ ಡಿಫರೆನ್ಸಸ್ ಏನಿರುತ್ತೆ ಅಂತನ, ಸ್ಮಾಲ್ ಕೇಸಸ್ ಅಲ್ಲಿ ಓನರ್ಶಿಪ್ ಡೈರೆಕ್ಟ್ ಓನರ್ಶಿಪ್ ಇರುತ್ತೆ, ಸ್ಟಾಕ್ಸ್ ನಮ್ಮ ಡಿಮ್ಯಾಟ್ ಅಕೌಂಟಲ್ಲೇ ಇರುತ್ತೆ. ಆದರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಯೂನಿಟ್ಸ್ ಇರುತ್ತೆ, ನಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಡೈರೆಕ್ಟ್ ಸ್ಟಾಕ್ ಓನರ್ಶಿಪ್ ಬಂದು ಮ್ಯೂಚುವಲ್ ಫಂಡ್ಸ್ ಹತ್ರ ಇರುತ್ತೆ. ನಾವು ಇಂಡೈರೆಕ್ಟ್ ಓನರ್ಶಿಪ್ ಅನ್ನು ಹೊಂದಿರ್ತೀವಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ. ಇನ್ನು ಟ್ರಾನ್ಸ್ಪರೆನ್ಸಿ ವಿಚಾರಕ್ಕೆ ಬಂದರೆ ಫುಲ್ ವಿಸಿಬಿಲಿಟಿ ಇರುತ್ತೆ ಹೋಲ್ಡಿಂಗ್ಸ್ ಮೇಲೆ ಯಾವಾಗಲೂ ಕೂಡ, ಯಾಕಂದರೆ ಯಾವಾಗ ಬೇಕಾದ್ರೂ ನಾವು ಚೆಕ್ ಮಾಡ್ಕೊಳ್ಬೋದು. ಆದರೆ ಮ್ಯೂಚುವಲ್ ಫಂಡ್ಸಲ್ಲಿ ಮಂತ್ಲಿ ಡಿಸ್ಕ್ಲೋಸರ್ ಇರುತ್ತೆ, ಮಂತ್ಲಿ ಅಪ್ಡೇಟ್ ಆಗುತ್ತೆ ಯಾವೆಲ್ಲ ಷೇರುಗಳು ಆಡ್ ಆಗಿದ್ದಾವೆ, ಡಿಲೀಷನ್ ಆಗಿದ್ದಾವೆ ಅಂತ. ಇನ್ನು ಎಕ್ಸಿಟ್ ಫ್ಲೆಕ್ಸಿಬಿಲಿಟಿ ನೋಡೋದಾದ್ರೆ ಇಂಡಿವಿಜುವಲ್ ಸ್ಟಾಕ್ಗಳನ್ನು ನಾವು ಯಾವಾಗ ಬೇಕಾದರೂ ಮಾರಾಟ ಮಾಡಬಹುದಾಗಿರುತ್ತೆ. ಈವನ್ ಮ್ಯೂಚುವಲ್ ಫಂಡ್ಸ್ ಅನ್ನು ಕೂಡ ನಾವು ಯಾವಾಗ ಬೇಕಾದರೂ ಮಾರಾಟ ಮಾಡಿ ರಿಡೀಮ್ ಮಾಡಬಹುದು. ಯೂನಿಟ್ಸ್ ಅನ್ನು ಎರಡು ಕಡೆ ಸೇಮ್ ಇರುತ್ತೆ. ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ಬಂದರೆ ರಿಸರ್ಚ್ ಬೇಸ್ಡ್ ವಿತ್ ಇನ್ವೆಸ್ಟರ್ ಅಪ್ರೂವ್ಡ್ ಚೇಂಜಸ್ ಸ್ಮಾಲ್ ಕೇಸಸ್ ಅಲ್ಲಿ, ಅಂದ್ರೆ ಸ್ಮಾಲ್ ಕೇಸ್ ಮ್ಯಾನೇಜರ್ಸ್ ರಿಸರ್ಚ್ ಮಾಡಿ ಇನ್ವೆಸ್ಟರ್ಸ್ಗೆ ಬದಲಾವಣೆಗಳನ್ನ ಮಾಡಲಿಕ್ಕೆ ತಿಳಿಸ್ತಾರೆ. ಅದನ್ನ ಇನ್ವೆಸ್ಟರ್ಸ್ ಅಪ್ರೂವ್ ಮಾಡ್ಬೋದು ಅಥವಾ ಡಿಸ್ಅಪ್ರೂವ್ ಕೂಡ ಮಾಡ್ಬೋದು. ಇನ್ನು ಮ್ಯೂಚುವಲ್ ಫಂಡ್ ಅಲ್ಲಿ ಆಕ್ಟಿವ್ ಫಂಡ್ ಮ್ಯಾನೇಜ್ಮೆಂಟ್ ಇರುತ್ತೆ, ಡೈಲಿ ಕೂಡ ಅವರು ಬದಲಾವಣೆಗಳನ್ನ ಮಾಡ್ತಿರ್ತಾರೆ. ಇನ್ನು ಟ್ಯಾಕ್ಸೇಷನ್ ವಿಚಾರಕ್ಕೆ ಬಂದರೆ ಎರಡು ಕೂಡ LTCG STCG ಅಪ್ಲೈ ಆಗುತ್ತೆ ಎರಡು ಕಡೆ, ಅದೇನು ಡಿಫರೆನ್ಸ್ ಮಾಡುವಂಥದ್ದಲ್ಲ. ಇನ್ನು ಫೀಸ್ ವಿಚಾರಕ್ಕೆ ಬಂದರೆ 1 time ಸಬ್ಸ್ಕ್ರಿಪ್ಷನ್ ಫೀಸ್ ಇರುತ್ತೆ ಅಥವಾ ಅಡ್ವೈಸರಿ ಫೀ ಇರುತ್ತೆ ಸ್ಮಾಲ್ ಕೇಸಸ್ ಅಲ್ಲಿ. ಅದು 2,000 ಇರ್ಬೋದು, 5,000 ಇರ್ಬೋದು, 10,000 ಇರ್ಬೋದು. ಜೊತೆಗೆ
ಲಿಮಿಟೆಡ್ ಕೂಡ ಇರುತ್ತೆ, 1 year 2 year ಅಂತ ಈ ರೀತಿಯ ಫೀಸ್ ಇರುತ್ತೆ ಸ್ಮಾಲ್ ಕೇಸಸ್ ಅಲ್ಲಿ. ಬಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೆ. ಇಯರ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ನ ಅರ್ನಿಂಗ್ ಅಲ್ಲಿ 1 to 2.5% ವರೆಗೂ ಕೂಡ ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೆ. ಇದು ವೇರಿಯಸ್ ಫಂಡ್ಸ್ ಅಲ್ಲಿ ಬೇರೆ ಬೇರೆ ತರದಲ್ಲಿ ಇರುತ್ತೆ. ಕೆಲವು ಬಿಲೋ 1% ಇರುತ್ತೆ, ಕೆಲವು ಅಬೋವ್ 1% ಇರುತ್ತೆ. ಈ ರೀತಿ ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೆ. ಎಕ್ಸ್ಪೆನ್ಸ್ ರೇಷಿಯೋನ ನೀವು ಕೊಡಬೇಕಾಗುತ್ತೆ ಮ್ಯೂಚುವಲ್ ಫಂಡ್ಸ್ಗೆ. ಈ ರೀತಿ ಇರುತ್ತೆ ಫೀಸ್. ಇಲ್ಲಿ ಮೇಜರ್ ಡಿಫರೆನ್ಸ್ ಅಂತಂದ್ರೆ ಸ್ಮಾಲ್ ಕೇಸಸ್ ತಗೊಂಡ್ರೆ ನೀವೇ ಡೈರೆಕ್ಟ್ ಆಗಿ ಸ್ಟಾಕ್ ಗಳನ್ನ ಮಾರೋದು ತಗೊಳ್ಳೋದು ಮಾಡ್ತೀರಿ. ಆದ್ರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನಿಮ್ಮ ಪರವಾಗಿ ಫಂಡ್ ಮ್ಯಾನೇಜರ್ಸ್ ಮಾಡ್ತಾರೆ, ನಿಮ್ಗೆ ಅದಕ್ಕೆ ಯೂನಿಟ್ಸ್ ಅನ್ನ ಅಲಾಟ್ ಮಾಡ್ತಾರೆ. ಈ ರೀತಿಯ ಡಿಫರೆನ್ಸಸ್ ಇರುತ್ತೆ ಸ್ಮಾಲ್ ಕೇಸಸ್ ಹಾಗೂ ಮ್ಯೂಚುವಲ್ ಫಂಡ್ಸ್ ಗೆ ಸಂಬಂಧಪಟ್ಟಂತೆ. ಇನ್ನು ಅಡ್ವಾಂಟೇಜಸ್ ಆಫ್ ಸ್ಮಾಲ್ ಕೇಸಸ್ ನೋಡೋದಾದ್ರೆ ಈಸಿ ಡೈವರ್ಸಿಫಿಕೇಶನ್. ಬೇರೆ ಬೇರೆ ಸ್ಟಾಕ್ ಗಳಲ್ಲಿ ಈಸಿಯಾಗಿ ಡೈವರ್ಸಿಫೈ ಮಾಡಬಹುದು. ಮ್ಯೂಚುವಲ್ ಫಂಡ್ಸ್ ತರಾನೇ ಮ್ಯೂಚುವಲ್ ಫಂಡ್ಸ್ ಕೂಡ ಈಸಿಯಾಗಿ ಡೈವರ್ಸಿಫಿಕೇಶನ್ ಆಗುತ್ತೆ. ಇನ್ನು ಫ್ಲೆಕ್ಸಿಬಿಲಿಟಿ ಇರುತ್ತೆ. ಎಕ್ಸಿಟ್ ಪಾರ್ಷಿಯಲಿ ಕೂಡ ನೀವು ಎಕ್ಸಿಟ್ ಆಗ್ಬೋದು, ಕಂಪ್ಲೀಟ್ಲಿ ಎಕ್ಸಿಟ್ ಆಗ್ಬೋದು. ಯಾವುದೇ ಲಾಕ್ ಇನ್ ಪೀರಿಯಡ್ ಇರೋದಿಲ್ಲ ಯಾವುದೇ ಸ್ಟಾಕ್ ಅಲ್ಲಿ ನೀವು ಎಂಟರ್ ಆದ್ರೂ ಕೂಡ. ಇನ್ನು ಡೈರೆಕ್ಟ್ ಓನರ್ಶಿಪ್ ಇರುತ್ತೆ, ನಿಮ್ಮ ಹತ್ರನೇ ಓನರ್ಶಿಪ್ ಇರುತ್ತೆ, ನಿಮಗೆ ಡಿವಿಡೆಂಡ್ಸ್ ಬರುತ್ತೆ, ಕಾರ್ಪೊರೇಟ್ ಆಕ್ಷನ್ ಏನೇ ತಗೊಂಡ್ರು ನಿಮಗೆ ಸಿಗುತ್ತೆ, ಜೊತೆಗೆ ವೋಟಿಂಗ್ ರೈಟ್ಸ್ ಕೂಡ ಇರುತ್ತೆ. ಡೈರೆಕ್ಟ್ ಓನರ್ಶಿಪ್ ಇರುತ್ತೆ. ಕಸ್ಟಮೈಸೇಷನ್ ಮಾಡಬಹುದು ನಿಮ್ಮ ಪೋರ್ಟ್ಫೋಲಿಯೋನ ಬೇರೆ ಬೇರೆ ಸ್ಟಾಕ್ ಗಳಿಗೆ, ಅಂದ್ರೆ ಸ್ಮಾಲ್ ಕೇಸ್ ಮ್ಯಾನೇಜರ್ಸ್ ತಿಳಿಸಿದಂತ ಸ್ಟಾಕ್ ಗಳಿಗೆ ಸ್ವಿಚ್ ಮಾಡಬಹುದು, ಸ್ಪೆಸಿಫಿಕ್ ಸ್ಟಾಕ್ಸ್ ಗಳಿಗೂ ಕೂಡ. ಇನ್ನು ಟ್ರಾನ್ಸ್ಪರೆನ್ಸಿ ಕಂಪ್ಲೀಟ್ ಇರುತ್ತೆ. ನೀವೇ ಯಾವಾಗ ಬೇಕಾದ್ರೂ ನೋಡಬಹುದು ಯಾವ ಸ್ಟಾಕ್ ಇದೆ ಅಂತ. ಏನೇ ಚೇಂಜಸ್ ಮಾಡೋದಾದ್ರೂ ನೀವೇ ಮಾಡಬೇಕು. ಜೊತೆಗೆ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಇದು ತುಂಬಾ ಇಂಪಾರ್ಟೆಂಟ್. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೇನು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲ, ಸುಮ್ಮನೆ ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಿ. ಆದರೆ ಸ್ಮಾಲ್ ಕೇಸಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಅವರು ರಿಸರ್ಚ್ ಮಾಡಿ ಸ್ಟಾಕ್ ಗಳನ್ನ ನಿಮಗೆ ಸ್ಪೆಸಿಫಿಕ್ ಆಗಿ ಸಜೆಸ್ಟ್ ಮಾಡ್ತಾರೆ. ಅವುಗಳನ್ನ ನೀವು ಕೂಡ ತಿಳ್ಕೊಳ್ಬಹುದು. ಇವನ್ ರಿಪೋರ್ಟ್ಸ್ ಏನಾದ್ರು ಕೊಟ್ಟರೆ ಅದನ್ನು ಕೂಡ ಓದಬಹುದಾಗಿರುತ್ತೆ. ಸೊ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಸ್ಮಾಲ್ ಕೇಸಸ್ ಅಲ್ಲಿ. ಪೋರ್ಟ್ಫೋಲಿಯೋ ಕನ್ಸ್ಟ್ರಕ್ಷನ್ ಗೆ ಸಂಬಂಧಪಟ್ಟಂತೆ, ಸ್ಟಾಕ್ ಸೆಲೆಕ್ಷನ್ ಗೆ ಸಂಬಂಧಪಟ್ಟಂತೆ ಈ ಎಲ್ಲ ಅಡ್ವಾಂಟೇಜಸ್ ಸ್ಮಾಲ್ ಕೇಸಸ್ ಅಲ್ಲಿ ಇರುತ್ತೆ ನಮಗೆ. ಇನ್ನು ಡಿಸ್ಅಡ್ವಾಂಟೇಜಸ್ ಅಥವಾ ಡ್ರಾಬ್ಯಾಕ್ಸ್ ಗೆ ಬಂದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ, ಹೈಯರ್ ರಿಸ್ಕ್ ಪ್ರೊಫೈಲ್. ಯಾಕಂದ್ರೆ ಡೈಲಿ ಆಕ್ಟಿವ್ ಮ್ಯಾನೇಜ್ಮೆಂಟ್ ಇರೋದಿಲ್ಲ ಮ್ಯೂಚುವಲ್ ಫಂಡ್ಸ್ ತರ. ಜೊತೆಗೆ ಇಲ್ಲಿ ವೊಲಟಿಲಿಟಿ ಕೂಡ ಜಾಸ್ತಿ ಇರುವಂತ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಟರ್ಬುಲೆನ್ಸ್ ಸಂದರ್ಭದಲ್ಲಿ. ಹಾಗೆ ರಿಸರ್ಚ್ ಟೀಮ್ ರೆಕಮೆಂಡೇಶನ್ಸ್ ಅನ್ನ ಕೊಡುತ್ತೆ, ಆದ್ರೆ ಇಂಪ್ಲಿಮೆಂಟೇಷನ್ ನೀವೇ ಮಾಡಬೇಕು, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅದು. ಯಾಕೆಂತಂದ್ರೆ ಅವರು ಜಸ್ಟ್ ಲಿಸ್ಟ್ ಆಫ್ ಸ್ಟಾಕ್ಸ್ ಅನ್ನ ಕೊಡೋದಷ್ಟೇ, ಅದನ್ನ ತಗೊಳ್ಳೋದಾಗ್ಲಿ ಮಾರಾಟ ಮಾಡೋದಾಗ್ಲಿ ನೀವೇ ಮಾಡಬೇಕು. ಆ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಇರುತ್ತೆ. ಇನ್ನು ಸಬ್ಸ್ಕ್ರಿಪ್ಷನ್ ಕಾಸ್ಟ್ ಇರುತ್ತೆ. ನಾನು ಅವಾಗ್ಲೇ ಹೇಳಿದೆ 2,000 ಇರ್ಬೋದು, 5,000 ಇರ್ಬೋದು, 10,000 ಇರ್ಬೋದು. ಸಬ್ಸ್ಕ್ರಿಪ್ಷನ್ ಕಾಸ್ಟ್ ಇರುತ್ತೆ, ಅದನ್ನ ಪೇ ಮಾಡಬೇಕಾಗುತ್ತೆ. ಇನ್ನು ರೀಬ್ಯಾಲೆನ್ಸಿಂಗ್ ಮ್ಯಾನ್ಯುಯಲ್ ಆಗಿ ಮಾಡಬೇಕು. ಅದೇ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಆಟೋಮೆಟಿಕ್ ಆಗಿ ಆಗುತ್ತೆ, ಅಂದ್ರೆ ನಾವು ಮಾಡಲ್ಲ, ಫಂಡ್ ಮ್ಯಾನೇಜರ್ಸ್ ಮಾಡ್ತಾರೆ. ಬಟ್ ಇಲ್ಲಿ ನಾವೇ ಮಾಡಬೇಕು, ಯಾಕಂದ್ರೆ ರಿಸರ್ಚ್ ಟೀಮ್ ನಮಗೆ ರೆಕಮೆಂಡೇಶನ್ಸ್ ಕೊಡುತ್ತೆ ಅಷ್ಟೇ. ಬಟ್ ರಿಬ್ಯಾಲೆನ್ಸಿಂಗ್ ಅನ್ನ ನಾವೇ ಸ್ವತಃ ಮ್ಯಾನ್ಯುಯಲ್ ಆಗಿ ಮಾಡಬೇಕಾಗುತ್ತೆ. ಈ ಕೆಲವು ಡ್ರಾಬ್ಯಾಕ್ಸ್ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ರಿಸ್ಕ್ ಜಾಸ್ತಿ ಇರುತ್ತೆ, ಸಬ್ಸ್ಕ್ರಿಪ್ಷನ್ ಕಾಸ್ಟ್ ಕೂಡ ಇರುತ್ತೆ, ಮ್ಯಾನ್ಯುಯಲ್ ರಿಬ್ಯಾಲೆನ್ಸಿಂಗ್ ಅನ್ನ ಮಾಡಬೇಕಾಗುತ್ತೆ. ಇವು ಕೆಲವೊಂದು ಚಾಲೆಂಜಸ್. ಏನು ಹೇಗೆ ನಾವು ಸ್ಮಾಲ್ ಕೇಸಸ್ ಅಲ್ಲಿ ಸ್ಟಾರ್ಟ್ ಮಾಡಬಹುದು? ಮೊದಲಿಗೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲರ ಹತ್ರನೂ ಡಿಮ್ಯಾಟ್ ಅಕೌಂಟ್ ಇದೆ. ಅದರಲ್ಲಿ ಸ್ಮಾಲ್ ಕೇಸ್ಗೆ ಸಪೋರ್ಟ್ ಮಾಡ್ತಾ ಇದೆಯಾ ಪ್ಲಾಟ್ಫಾರ್ಮ್ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕು. ಆಲ್ಮೋಸ್ಟ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ. ಈಗ ಜರಾದ ಆಗ್ಬೋದು, ಗ್ರೋ ಆಗ್ಬೋದು, ಕೋಟಕ್ ಆಗ್ಬೋದು, HDFC ಸೆಕ್ಯೂರಿಟೀಸ್ ಯಾವುದೇ ಆಗ್ಬೋದು, ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ. ಅಲ್ಲಿ ನೋಡ್ಬೇಕಾಗತ್ತೆ ಯಾವೆಲ್ಲ ಸ್ಮಾಲ್ ಕೇಸಸ್ ಅವೈಲೇಬಲ್ ಇದೆ ಅಂತ, ನಮಗೆ ಸೂಟಬಲ್ ಯಾವ್ದಿದೆ ಅನ್ನೋದನ್ನ ಕೂಡ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಅದನ್ನ ಪ್ಲಾಟ್ಫಾರ್ಮ್ ನ ಲಿಂಕ್ ಮಾಡ್ಕೊಳ್ಬೇಕು. ಅವೈಲೇಬಲ್ ಥೀಮ್ಸ್ ಅನ್ನ ನೋಡಿ ನಮ್ಗೆ ಯಾವ್ದು ಸೂಟಬಲ್ ಅನ್ಸುತ್ತೋ ಅಂತದನ್ನ ಆಯ್ಕೆ ಮಾಡ್ಕೊಂಡು ಅದಕ್ಕೆ ಫಿಕ್ಸ್ ಮಾಡಿರೋಂತ ಫೀಸ್ ಅನ್ನ ಪೇ ಮಾಡಿ, ಮಿನಿಮಮ್ ಇನ್ವೆಸ್ಟ್ಮೆಂಟ್ ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಎಷ್ಟು ಬೇಕು ಅಂತ. ಅಷ್ಟಿದ್ರೆ ಮಾತ್ರ ನೀವು ಫೀಸ್ ಅನ್ನ ಪೇ ಮಾಡಿ, ಅಷ್ಟನ್ನ ಇನ್ವೆಸ್ಟ್ ಮಾಡಕ್ ರೆಡಿ ಇದ್ರೆ ಮಾತ್ರ, ಇಲ್ಲಾಂದ್ರೆ ಅವಶ್ಯಕತೆ ಇರೋದಿಲ್ಲ. ಈ ರೀತಿಯಾಗಿ ನೀವು ಸ್ಟಾರ್ಟ್ ಕೂಡ ಮಾಡಬಹುದಾಗಿರುತ್ತೆ. ಒಟ್ಟಿನಲ್ಲಿ ಇದು ಗ್ರೂಪ್ ಆಫ್ ಸ್ಟಾಕ್ಸ್ ಇರುತ್ತೆ. ಸ್ಪೆಸಿಫಿಕ್ ಥೀಮ್ ಮೇಲೆ ನಿಮಗೆ ಯಾವ ಥೀಮ್ ಬೆಟರ್ ಅನ್ಸುತ್ತೋ ಅಂತದನ್ನ ಆಯ್ಕೆ ಮಾಡ್ಕೊಳ್ಬಹುದು. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇಷ್ಟು ಬೇಕು ಅಂತ ಇರುತ್ತೆ, ಅದನ್ನ ನೋಡಿನೇ ಡಿಸೈಡ್ ಮಾಡಿ ಫೀಸ್ ಪೇ ಮಾಡೋದಕ್ಕೆ ಮುಂಚೆ. ಯಾಕಂದ್ರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ 2 ಲಕ್ಷ ಇದೆ ಅಂತಂದ್ರೆ, ನಿಮ್ಮ ಹತ್ರ 2 ಲಕ್ಷ ಇಲ್ಲ ಅಂತಂದ್ರೆ ಅದಕ್ಕೆ 5,000ನೋ 6,000ನೋ ಫೀಸ್ ಪೇ ಮಾಡಿ ಅದನ್ನ ತಗೊಂಡ್ರು ಕೂಡ ನೀವು ಇನ್ವೆಸ್ಟ್ ಮಾಡಲಿಲ್ಲ ಅಂದ್ರೆ 5,000 6,000 ವೇಸ್ಟ್ ಅಲ್ವಾ. ಹಾಗಾಗಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅನ್ನೋದನ್ನ ನೋಡಿನೇ ಆಯ್ಕೆ ಮಾಡಿ. ಅದಕ್ಕಿಂತ ಮುಂಚೆ ಯಾವ ಥೀಮ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅದರ ಡಿಸಿಷನ್ ಮಾಡಿ, ಆನಂತರ ಉಳಿದ ವಿಚಾರಗಳು. ಸೊ ಸ್ಮಾಲ್ ಕೇಸಸ್ ಬಗ್ಗೆ ನಿಮಗೆ ಒಂದಷ್ಟು ವಿಷಯಗಳು ಗೊತ್ತಾಗಿದೆ ಅಂದ್ಕೊಳ್ತೀನಿ. ಜೊತೆಗೆ ಇದ್ರ ಬಗ್ಗೆ ಇದ್ದಂತ ಡೌಟ್ಸ್ಗಳು ಕೂಡ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.